ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿಯ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 3ರ ಒಂದು ಮಾದರಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಉತ್ತರಗಳಿಂದ ನೋಡೋಣ. ಮೊದಲನೇ ಮುಖ್ಯ ಪ್ರಶ್ನೆ, ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಸ್ಥಿರ ಅನುಪಾತಗಳ ನಿಯಮ ಪ್ರತಿಪಾದಿಸಿದ ವಿಜ್ಞಾನಿ ಡ್ಯಾಶ್. ಆಯ್ಕೆಗಳು: ಜೆ ಥಾಮ್ಸನ್, ಆಪ್ಷನ್ ಬಿ ಆಂಟನಿ ಎಲ್ ಲೆವೋಸಿಯರ್, ಆಪ್ಷನ್ ಸಿ ಜೋಸೆಫ್ ಎಲ್ ಫ್ರೌಸ್ಟ್, ಆಪ್ಷನ್ ಡಿ ಜಾನ್ ಡಾಲ್ಟನ್. ಸರಿಯಾದ ಆಯ್ಕೆ ಜೋಸೆಫ್ ಫ್ರೌಸ್ಟ್. ಮುಂದಿನ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಜಿಯ ಬೆಲೆ. ಆಯ್ಕೆಗಳು: 6.673 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್, ಆಪ್ಷನ್ ಬಿ 66.73 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್, ಆಪ್ಷನ್ ಸಿ 6.673 × 10⁻13 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್, ಆಪ್ಷನ್ ಡಿ 66.73 × 10⁻13 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್. ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ 6.673 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್. ಮುಂದಿನ ಪ್ರಶ್ನೆ, ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಬಳಸುವ ಭಾರತೀಯ ಸ್ಥಳೀಯ ತಳಿ. ಆಯ್ಕೆಗಳು: ಆಪ್ಷನ್ ಎ ಎಪಿಸ್ ಸೆರೆನಾ ಇಂಡಿಕಾ, ಆಪ್ಷನ್ ಬಿ ಎಪಿಸ್ ಡಾರ್ಸೆಟಾ, ಆಪ್ಷನ್ ಸಿ ಎಪಿಸ್ ಫ್ಲೋರೆ, ಆಪ್ಷನ್ ಡಿ ಎಪಿಸ್ ಮೆಲ್ಲಿಫೆರಾ. ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ ಎಪಿಸ್ ಸೆರೆನಾ ಇಂಡಿಕಾ. ಮುಂದಿನ ಪ್ರಶ್ನೆ, 1 ಅಂಕದ 2 ಪ್ರಶ್ನೆಗಳು. ಭಾರತದಲ್ಲಿ ಕಂಡುಬರುವ ಪಶು ಮತ್ತು ಎಮ್ಮೆಯ ತಳಿ ಹೆಸರಿಸಿ ಅನ್ನುವಂಥದ್ದು. ಸೊ ಪಶು ಬಾಸ್ ಇಂಡಿಕಸ್, ಎಮ್ಮೆ ಬಾಸ್ ಬುಬಾಲಿಸ್. ಮುಂದಿನ ಪ್ರಶ್ನೆ, ಭೂಮಿಯ ಮೇಲಿನ ಸರಾಸರಿ ಗುರುತ್ವ ವೇಗೋತ್ಕರ್ಷದ ಬೆಲೆ ಎಷ್ಟು? ಸೊ ಇಲ್ಲಿ ಉತ್ತರ ಸರಿಯಾದ್ದು ಸ್ಮಾಲ್ ಜಿ = 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ 1ನೇ ಪ್ರಶ್ನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳಿಗಿರುವ ವ್ಯತ್ಯಾಸಗಳೇನು? ಸಾವಯವ ಗೊಬ್ಬರ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಿಂದ ತಯಾರಿಸುತ್ತಾರೆ. ರಸಗೊಬ್ಬರ NPK ರಾಸಾಯನಿಕ ವಸ್ತುಗಳಿಂದ ತಯಾರಿಸುತ್ತಾರೆ. ಸಾವಯವ ಗೊಬ್ಬರ ಸಸ್ಯಗಳಿಗೆ ಕಡಿಮೆ ಪೋಷಕಾಂಶ ಒದಗಿಸುತ್ತದೆ. ರಸಗೊಬ್ಬರ ಸಸ್ಯಗಳಿಗೆ ಹೆಚ್ಚು ಪೋಷಕಾಂಶವನ್ನು ಒದಗಿಸುತ್ತದೆ. ಸಾವಯವ ಗೊಬ್ಬರ ಹೆಚ್ಚು ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಹೊಂದಿದೆ. ರಸಗೊಬ್ಬರ ಕಡಿಮೆ ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಹೊಂದಿದೆ. ಸಾವಯವ ಗೊಬ್ಬರ ಬೆಳೆಯ ಉತ್ಪನ್ನ ಕಲುಷಿತ ರಹಿತವಾಗಿರುತ್ತದೆ. ರಸಗೊಬ್ಬರ ಬೆಳೆಯ ಉತ್ಪನ್ನ ಕಲುಷಿತವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಖಾರಿಫ್ ಋತು ಎಂದರೇನು? ಈ ಋತುವಿನಲ್ಲಿ ಬೆಳೆಯುವ ಬೆಳೆಗಳನ್ನು ಹೆಸರಿಸಿ ಎನ್ನುವಂಥದ್ದು. ಸೊ ಖಾರಿಫ್ ಬೆಳೆ ಜೂನ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳಿನವರೆಗೆ ಅವಧಿಯನ್ನು ಖಾರಿಫ್ ಋತು ಎನ್ನುವರು. ಈ ಸಮಯದಲ್ಲಿ ಬೆಳೆಯುವ ಬೆಳೆಗಳು ಭತ್ತ, ಸೋಯಾಬೀನ್, ಅರಹರ್, ಮೆಕ್ಕೆಜೋಳ, ಉದ್ದಿನ ಬೇಳೆ. ಮುಂದಿನ ಪ್ರಶ್ನೆ, ದ್ರವ್ಯರಾಶಿ ಮತ್ತು ತೂಕದ ವ್ಯತ್ಯಾಸ ಬರೆಯಿರಿ. ದ್ರವ್ಯರಾಶಿ ಅನ್ನುವಂಥದ್ದು ಕಾಯದಲ್ಲಿರುವ ದ್ರವ್ಯದ ಪ್ರಮಾಣವಾಗಿದೆ. ತೂಕ ಅನ್ನುವಂಥದ್ದು ಗುರುತ್ವ ವೇಗೋತ್ಕರ್ಷದ ಕಾರಣದಿಂದ ಕಾಯದ ಮೇಲೆ ಉಂಟಾಗುವ ಬಲವಾಗಿದೆ. ಮುಂದಿನ ಪ್ರಶ್ನೆ, ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮ ನಿರೂಪಿಸಿ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಪಡಿಸಲು ಸಾಧ್ಯವಿಲ್ಲ. ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿ ಇರುತ್ತವೆ. ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ವಿವರಿಸಿ. ಸೊ ಉತ್ತರ, ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ, ಭೂಮಿಯ ಸುತ್ತ ಚಂದ್ರನ ಚಲನೆ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸೂರ್ಯ ಮತ್ತು ಚಂದ್ರರಿಂದ ಉಂಟಾಗುವ ಉಬ್ಬರ ಇಳಿತಗಳು. ಮುಂದಿನ ಪ್ರಶ್ನೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. 4 ಅಂಕದ 1 ಪ್ರಶ್ನೆ, ಈ ಕೆಳಗಿನವುಗಳ ಸೂತ್ರಗಳನ್ನು ಬರೆಯಿರಿ. ಸೋಡಿಯಂ ಆಕ್ಸೈಡ್, ಸೋಡಿಯಂ ಸಲ್ಫೈಡ್, ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೋಡಿಯಂ ಆಕ್ಸೈಡ್ Na2O, ಸೋಡಿಯಂ ಸಲ್ಫೈಡ್ Na2S, ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ MgOH twice, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH twice. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು 9ನೇ ತರಗತಿಯ FA3 ಪರೀಕ್ಷೆ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 3ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಉತ್ತರಗಳೊಂದಿಗೆ ನೋಡಿದ್ವಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ವಿ.
ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ನೋಡ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.